ಓಕೆ, ಇದೀಗ CM ಅವರು ಮುಂದೆ ಏನು ಮಾಡ್ಬೋದು ಅಂತ ಒಂದು ಇವತ್ತು ಕ್ಯಾಬಿನೆಟ್ ಸಭೆ ಕರೆದ್ರು. ಕ್ಯಾಬಿನೆಟ್ ಸಭೆಗೆ ಇವರೇ ಹೋಗಿರಲಿಲ್ಲ. ಯಾಕೆ ಅಂತಂದರೆ ಇವರ ಬಗ್ಗೆ ಇರುವಂತಹ ಒಂದು ದೂರಿನ ಬಗ್ಗೆ ರಾಜ್ಯಪಾಲರು ವರದಿ ಕೇಳಿದ್ದಾರೆ. ಇವರೇ ಇದ್ದರೆ ಏನಾಗುತ್ತೆ, ನೀವು ಸ್ವಜನ ಪಕ್ಷಪಾತ ಮಾಡಿದ್ದೀರಿ ಅಂತೇಳಿ ನಾಳೆ ಆರೋಪ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, CBI ವಾಪಸ್ ಪಡೆಯುವಾಗಲೂ ಕೂಡ DK ಶಿವಕುಮಾರ್ ಕೇಸಲ್ಲಿ DK ಶಿವಕುಮಾರ್ ಹೋಗಿರಲಿಲ್ಲ. ಅದೇ ಥರ ಇದು ರಾಜ್ಯಪಾಲರ ನೋಟಿಸ್ಗೆ ಸರ್ಕಾರ ಉತ್ತರ ಕೊಡಬೇಕು, ಅಥವಾ ಇವತ್ತು ಅದನ್ನು ತಿರಸ್ಕರಿಸಿದೆ. ವರದಿ ತೃಪ್ತಿ ಆಗದಿದ್ದರೆ, ಇವರು ಕೊಡುವಂಥ ವರದಿ ತೃಪ್ತಿ ಆಗದಿದ್ದರೆ, ವರದಿ ಕೊಡಲಿಲ್ಲ ಇಲ್ಲಿ, ಅಥವಾ ನೀವು ತಿರಸ್ಕಾರ ಮಾಡಿದರೆ ಮಾಡದೇ ಇರಲಿ. ಈಗ ಗೆಹ್ಲೋಟ್ ಅವರು ರಾಜ್ಯಪಾಲರು ಯಾವ ನಿರ್ಧಾರ ಕೈಗೊಳ್ತಾರೆ ಅದು ಮುಖ್ಯ. ಅವರು ಪ್ರಾಸಿಕ್ಯೂಷನ್ಗೆ ಕೊಡ್ಬೋದು, ಕೊಡದೇ ಇರ್ಬೋದು. ನಂಬರ್ 2, ಆಮೇಲೆ ಈ ದೂರುದಾರ ಇದ್ದಾರಲ್ಲ, ಅವರು ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ಬೋದು. ಯಾರು? TJ ಅಬ್ರಹಾಂ ನೇರವಾಗಿ ಕೋರ್ಟ್ಗೆ ಹೋಗ್ಬೋದು. ಆ ಕೋರ್ಟ್ ಮತ್ತೊಮ್ಮೆ ಕೇಳುತ್ತೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳುತ್ತೆ ರಾಜ್ಯಪಾಲರ ಹತ್ರ. ಇನ್ನು ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವಂಥ ಸಾಧ್ಯತೆ ಇದೆ. ಈಗ ಇವರಿಗೇನು ಪ್ರಾಸಿಕ್ಯೂಷನ್ ಬಂದರೂ ಕೂಡ ಇವರು ಕೋರ್ಟ್ಗೆ ಹೋಗೋಕ್ಕೆ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಇದೆ. ಸಮ್ಟೈಮ್ಸ್ ನೀವು ಈ ಕೇಸನ್ನು ಕೋರ್ಟ್ಗೆ ಕೊಟ್ಟರೂ ಕೂಡ ಕೋರ್ಟ್ ಅದನ್ನು ತೆಗೆದುಕೊಳ್ಳದೇ ಇರುವ ಸಾಧ್ಯತೆ ಕೂಡ ಇದೆ. ಅರ್ಥ ಆಯ್ತಾ? ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಏನಾಗುತ್ತೆ, ಅದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ ಹೇಳ್ಬೋದು ಇದು ಸರಿ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡ್ತಾರೆ ಹೈಕೋರ್ಟ್ನಲ್ಲಿ, ಅದೇ ಸ್ವಾಮಿ ಇದು ಸುಳ್ಳು ಆರೋಪ, ನಾನು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ, ಬೇಕಿದ್ರೆ ಇದರಲ್ಲಿ ಹಂಗೆ ಬರುತ್ತೆ, ಕೊಟ್ಟಿರೋದು ಹೆಂಡತಿಗೆ ನನಗಲ್ಲ, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ, ನನಗಲ್ಲ, ಈ ಥರ ಕೂಡ ಬರಬಹುದು. ಓಕೆ, ಇನ್ನು ನಿವೃತ್ತ ನ್ಯಾಯಾಧೀಶರ ತನಿಖೆ ಪ್ರಸ್ತಾಪ ವಿಚಾರಣೆ ಅನಗತ್ಯ ಅಂತ ಹೇಳ್ಬೋದು. ಈ ಹಿಂದೆ ಮಾಡಿದ್ದು ನಿವೃತ್ತ ನ್ಯಾಯಾಧೀಶರ ತನಿಖೆ ಪ್ರಸ್ತಾಪ ಮಾಡ್ಬೋದು. ನೋಡಿ ಸ್ವಾಮಿ, ನೀವು ನನ್ನ ವಿರುದ್ಧ ಆರೋಪ ಮಾಡ್ತಾ ಇದ್ದೀರಿ, ನಾವು ಆಲ್ರೆಡಿ ಒಬ್ಬ ನಿವೃತ್ತ ನ್ಯಾಯಾಧೀಶರಿಗೆ ಇದರ ತನಿಖೆ ಮಾಡಿ ಅಂತ ಕೊಟ್ಟಿದ್ದೀವಿ, ಈಗೇನು ಒಂದು ವೇಳೆ ಅವರು ನಮ್ಮನ್ನು ತಪ್ಪಿತಸ್ಥರು ಅಂತಂದರೆ ಅದನ್ನು ಮಾಡೋಣ ಅಂತ ಹೇಳ್ಬೋದು. ಇನ್ನು ಸ್ಟೇ ಕೊಡಿ ಅಂತ ಕೇಳ್ಬೋದು. ಸ್ಟೇ ಸಿಗದಿದ್ದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಬಹುದು. ಇನ್ನು ನ್ಯಾಯಾಲಯ ಪ್ರಕರಣ ದಾಖಲಿಸಿಕೊಂಡರೆ ಸಂಕಷ್ಟ. ಈಗ ದೂರು ಕೊಟ್ಟರು ಯಾರು? TJ ಅಬ್ರಹಾಂ. ರಾಜ್ಯಪಾಲ ನೋಡ್ರಪ್ಪ ನಿಮಗೆ ದೂರು ಬಂದಿದೆ, ಇದರ ಬಗ್ಗೆ ಉತ್ತರ ಕೊಡಿ ಅಂತ ಕೇಳ್ಬೋದು. ಈಗ ಇವರು ಇದನ್ನು ತಿರಸ್ಕಾರ ಮಾಡಿದರು. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅದು ಕೋರ್ಟ್ಗೆ ಹೋಗುತ್ತೆ, ಕೋರ್ಟಲ್ಲಿ ಶುರುವಾಗಬೇಕು, ಕಟ್ಲೆ ದಾಖಲಾಗಬೇಕು. ಕೋರ್ಟ್ ಹೇಳುತ್ತೆ ನಾನು ಮಾಡಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ಬೋದು. ನಂಬರ್ 1. ಮಾಡಿದರೆ ಇವರಿಗೆ ಸ್ಟೇ ಕೊಡಿ ಅಂತ ಕೇಳ್ಬೋದು, ಸ್ಟೇ ಕೊಡಿ ಅಂತ. ಆದರೆ ಇದೆಲ್ಲ ಆಗುವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರಬೇಕಾಗ್ತದೆ. ಇದು ಒಂದೇ ಪ್ರಾಬ್ಲಮ್. ಸಾಂವಿಧಾನಿಕ ನೈತಿಕ ಪ್ರಶ್ನೆ, ರಾಜೀನಾಮೆ ಕೊಡಲೇಬೇಕಾಗತ್ತೆ. ಯಾಕಂದರೆ ಅವರು ಕಸ್ಟೋಡಿಯನ್, ಸಂವಿಧಾನದ ಕಸ್ಟೋಡಿಯನ್, ಪಾಲಕ. ಇಲ್ಲಿ ರಾಜಕೀಯವಾಗಿರೋದೇನು, ಇವರಿಗೆ ಶಿಕ್ಷೆ ಆಗಬೇಕು ಅಂತ ಯಾರಿಗೂ ಇಲ್ಲ. ಹೇಳ್ಬಿಡ್ಲ ನಿಮಗೆ, ಶಿಕ್ಷೆ ಆಗಬೇಕು ಅಂತೇಳಿ ದೇವರಾಣೆ ಒಬ್ಬ ವ್ಯಕ್ತಿಗೆ ನಯ ಪೈಸೆ ಇಲ್ಲ, ಆಸೆ ಇಲ್ಲ ಇವರಿಗೆ ಶಿಕ್ಷೆ ಆಗಬೇಕು, ಇವ್ರು ಜೈಲಿಗೆ ಹೋಗಬೇಕು, ಯಾರಿಗೂ ಇಲ್ಲ. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕು ಅಷ್ಟೇ ವಿಚಾರ. ಓಕೆ, ಕರ್ನಾಟಕ ಕಾರ್ಬಾರ್ಗೆ ಸ್ವಾಗತ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಯಾಕೆಂದರೆ ರಾಜ್ಯಪಾಲರ ಬಳಿ TJ ಅಬ್ರಹಾಂ ಒಂದು ದೂರು ಕೊಟ್ಟಿದ್ದಾರೆ. ನೋಡಿ, ಇವರು ತಮ್ಮ ಅಧಿಕಾರ ದುರುಪಯೋಗ ಮಾಡಿದ್ದಾರೆ, ಸೈಟ್ಗೆ ಬೇಕಾಗಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಸಹಿ ಹಾಕಿದ್ದಾರೆ, ಇದು ಕಾನೂನು ಬಾಹಿರವಾಗಿದೆ, ಹಾಗಾಗಿ ಇದಕ್ಕೆ ಇವರೇ ಕಾರಣ ಆಗ್ತಾರೆ, ಇವರ ವಿರುದ್ಧ ಕ್ರಮ ಕೈಗೊಳ್ಳಿ. ರಾಜ್ಯಪಾಲರೊಂದು ಪತ್ರ ಬರೆದರು ರಾಜ್ಯ ಸರ್ಕಾರಕ್ಕೆ, ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬಹುದಾ ಅಂತೇಳಿ. ಈಗ ಕ್ಯಾಬಿನೆಟ್ ಸಭೆ ಏನು ಮಾಡ್ತು, ಇಲ್ಲ ಅದನ್ನು ವಾಪಸ್ ಕಳಿಸಿದೆ, ತಿರಸ್ಕಾರ ಮಾಡಿದೆ. ಇವತ್ತು ಸಿದ್ದರಾಮಯ್ಯನವರು ಸಂಪುಟ ಸಭೆ ನಡೆಸಲಿಲ್ಲ, DCM ನಡೆಸಿದ್ದು. ಈಗ ಅದಾದ ನಂತರ DCM ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಮುಡಾ ವಿಚಾರವಾಗಿ ಕೇಂದ್ರದ ವಿರುದ್ಧ DKಶಿ ಕಿಡಿಕಿಡಿ. ಕೇಂದ್ರದಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ರಾಜ್ಯಪಾಲರನ್ನು ಬಳಸಿಕೊಂಡು ಹುನ್ನಾರ ಮಾಡ್ತಾ ಇದ್ದಾರೆ. ಮುಡಾ ಬಗ್ಗೆ ರಾಜ್ಯಪಾಲರಿಗೆ 3 ಬಾರಿ ವರದಿ ಕೇಳಿದ್ದಾರೆ. ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ನೋಟಿಸ್ ನೀಡಿದ್ದಾರೆ. 7 ದಿನದ ಒಳಗೆ ಉತ್ತರ ಕೊಡುವಂತೆ ನೋಟಿಸ್ ನೀಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ DKಶಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮುಡಾ ಬಗ್ಗೆ ರಾಜ್ಯಪಾಲರಿಗೆ 3 ಬಾರಿ ವರದಿ ಹೇಳಿದ್ದಾರೆ. ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ ಕೊಡಬಹುದಾ ಅಂದರೆ ನಿಮ್ಮ ವಿಚಾರಣೆ ನಡೆಸೋದಕ್ಕೆ, ನಿಮ್ಮ ವಿರುದ್ಧ ತನಿಖೆ ನಡೆಸೋದಕ್ಕೆ. ಈಗ ಏನಂತದ್ದು ಕೇಳಿಸ್ಕೊಳ್ಳಿ, ಏನು ಇಲ್ಲಿಗಲ್ ಆಗಿ ಏನಾದ್ರು ಮುಖ್ಯಮಂತ್ರಿ ಯಾವ್ದಾದ್ರು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಸ್ವಂತಕ್ಕೆ ಏನಾದ್ರು ಆಗಿತ್ತು ಅಂತಂದ್ರೆ ಈ ರಾಜ್ಯದಲ್ಲಿ ಎಷ್ಟು ಇಂಥ ಘಟನೆಗಳು ನಡೆದಿದೆ. ಏನಾದ್ರು ಅಕ್ವಿಷನ್ ಮಾಡ್ಕೊಂಡಿದ್ರೆ, ಇಫ್ ದಿ BD ಇದು ಮೂಡ್ ಹ್ಯಾಸ್ ಅಕ್ವೈರ್ಡ್ ಇಟ್, ಅದು ಬೇರೆ ವಿಚಾರ.
ಎನ್ಕ್ರೋಚ್ ಮಾಡಿದ್ದಾರೆ. ಅವರೇ ಹೋಗಿ ಸೈಟ್ ಫಾರ್ಮೇಶನ್ ಮಾಡಿದ್ದಾರೆ. ಆ ಸೈಟ್ ಅನ್ನ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. 3 ಎಕರೆ ಚೀಲ ಕೊಟ್ಟು ಅದನ್ನು ಕೊಟ್ಬಿಡ್ಬೋದಾಯ್ತು ಅವರು. ರಾಜ್ಯ ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆ. ರಾಜ್ಯಪಾಲರಿಗೆ ಸಿಎಂ ಉತ್ತರ ಕೊಡಲು ಹಿಂದೆ ಕೊನೆ ದಿನ. ರಾಜ್ಯಪಾಲ ನೋಟಿಸ್ಗೆ ಸಿಎಂ ಉತ್ತರ ಕೊಡ್ತಾರ? ರಾಜ್ಯಪಾಲ ನೋಟಿಸ್ಗೆ ಸಿಎಂ ಉತ್ತರ ಕೊಡ್ತಾರ? ಏನು ಅಂತಂದ್ರೆ ನೋಡಿ, ನಿಮ್ಮ ವಿರುದ್ಧ ಇಂಥ ಒಂದು ಆರೋಪ ಬಂದಿದೆ, ಏನು ಮಾಡೋಣ, ಇದಕ್ಕೆ ನಿಮ್ಮ ಬಳಿ ಉತ್ತರ ಇದೆಯಾ? ಹಿಂಗೆಲ್ಲ ಆರೋಪ ಮಾಡಿದ್ದಾರೆ, ಹೌದಾ ಅಲ್ವಾ ಇದೆಲ್ಲ ಕೇಳ್ತಾರೆ. ಏನು ಹೇಳಿದ್ದಾರೆ? ಇವತ್ತಿಗೆ ಆ ದಿನ 7 ಡೇಸ್ ದಿನ. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ಗೆ ಬರಬೇಕಾಗಿತ್ತು. ಈ ಸಬ್ಜೆಕ್ಟನ್ನು ನಾವು ದೀರ್ಘವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಅನೇಕ ರಾಷ್ಟ್ರೀಯ ಕೋರ್ಟ್ಗಳಲ್ಲಿ ಬಂದಂಥ ಜಡ್ಜ್ಮೆಂಟ್ಗಳನ್ನು ಎಲ್ಲ ಕೂಡ ಗಮನಿಸಿ ಸಂವಿಧಾನವನ್ನು ಗಮನದಲ್ಲಿಟ್ಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ರಕ್ಷಣೆ ಆಗಬೇಕು ಇವನ್ನೆಲ್ಲ ಕೂಡ ಭಾಳ ದೀರ್ಘವಾಗಿ ಸುಮಾರು 3 ಗಂಟೆಗಳ ಕಾಲ ನಾವೆಲ್ಲ ಚರ್ಚೆಯನ್ನು ನಾವು ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಇವತ್ತಿಗೆ ಆ ದಿನ 7 ಡೇಸ್ ದಿನ. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ಗೆ ಬರಬೇಕಾಗಿತ್ತು. ಈ ಸಬ್ಜೆಕ್ಟನ್ನು ನಾವು ದೀರ್ಘವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಅನೇಕ ರಾಷ್ಟ್ರೀಯ ಕೋರ್ಟ್ಗಳಲ್ಲಿ ಬಂದಂಥ ಜಡ್ಜ್ಮೆಂಟ್ಗಳನ್ನು ಎಲ್ಲ ಕೂಡ ಗಮನಿಸಿ ಸಂವಿಧಾನವನ್ನು ಗಮನದಲ್ಲಿಟ್ಕೊಂಡು ನೋಡಿ, ನಿಮ್ಮ ವಿರುದ್ಧ ಆರೋಪ ಬಂದಿದೆ ಮುಖ್ಯಮಂತ್ರಿಗಳೇ, ಇಂತಿಂಥ ಆರೋಪ ಬಂದಿದೆ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾರೆ. ಒಂದೋ ಕ್ಯಾಬಿನೆಟ್ ಕರೆದು ಉತ್ತರ ಕೊಡಬೇಕು, ತಪ್ಪು ವಗೇರೆ ಅಂತ. ಇದು ತಿರಸ್ಕಾರ ಮಾಡುತ್ತೆ, ಇಲ್ಲ ಅಂಥೇಳಿ. ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ತಾರಾ ಇಲ್ವಾ, ಅದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟದ್ದು. ಅವ್ರಿಗೆ ಅದಕ್ಕಿಂತಲೂ ದೊಡ್ಡ ಅಧಿಕಾರ ಇದೆ. ಹೇಗೆ ಸುಗ್ರೀವಾಜ್ಞೆ ಅಧಿಕಾರ ಸರ್ಕಾರಕ್ಕಿದೆಯೋ ಅದೇ ಥರ. ಓಕೆ, ಏನಿದು ಸಿ ಎಂಗೆ ತೊಂದರೆ ಆಗ್ತಾ ಇರೋದು? ಒನ್ಸ್ ಅಗೇನ್ ಮೂಢ ಹಗರಣ. ಅಂದರೆ ಮೂಢ ಹಗರಣದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಾಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆಯಾ ಸಿದ್ದರಾಮಯ್ಯನವ್ರದ್ದು? ಸಿ ಎಂ ಕೊರಳಿಗೆ ಮೂಢ ಹಗರಣ ಸುತ್ತಿಕೊಳ್ಳುವ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ರಾಜೀನಾಮೆ ಕೊಡಬೇಕಾಗತ್ತೆ, ಮುಖ್ಯಮಂತ್ರಿ ಪಟ್ಟದಿಂದ ಇಳಿಬೇಕಾಗತ್ತೆ. ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಉರುಳಾಗುವ ಸಾಧ್ಯತೆ ಇದೆ. ನಾಳೆ ಅವರು ಏನು ತಪ್ಪು ಮಾಡಿಲ್ಲ ಅಂತ ಕ್ಲಿಯರಾಗಿ ಬರ್ಬೋದೇನೋ ಗೊತ್ತಿಲ್ಲ. ಅಷ್ಟರಲ್ಲಾಗುವಾಗ 7-8 ವರ್ಷ ಆಗೋಗಿರುತ್ತೆ. ಇಷ್ಟೇ ವಿಷಯ. ಬನ್ನಿ, ಯಾವ ರೀತಿ ತೊಂದರೆ ಆಗ್ಬೋದು ಸಿದ್ದರಾಮಯ್ಯನವರಿಗೆ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಟಿಕ್ ಪ್ರಾಸಿಕ್ಯೂಷನ್ ಬಾಕ್ಸ್.